ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹಾಲಯ ಅಮಾವಾಸ್ಯೆ ಭಾನುವಾರದ ವ್ಲಾಗ್. ಇವತ್ತು ಅಪ್ಪ ಊರಿಗೆ ಹೋಗ್ಬೇಕು, ಹಾಗಾಗಿ ಎಲ್ಲ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ವಿ. ನಮ್ಮ ನಿನ್ನೆ ದೋಸೆಗೆ ಹಾಕಿದ್ರು. ನಾನು ಆಲೂಗಡ್ಡೆ ಪಲ್ಯ ಆದರೆ ಬೇಗ ಆಗ್ಬಿಡುತ್ತೆ. ನೆಕ್ಸ್ಟ್ ಅಮ್ಮ ಅಡುಗೆದೆಲ್ಲ ತಯಾರಿ ಮಾಡ್ಕೋಬೇಕಿತ್ತು, ಹಾಗಾಗಿ ನಾನು ಪಲ್ಯ ಮಾಡ್ಕೊಡ್ತೀನಿ, ದೋಸೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿಡ್ತಾ ಇದ್ದೀನಿ. ಇನ್ನು ನಾನು ನಮ್ಮನೆಯವರು ಪ್ರೀತಮ್ 3 ಜನ ಹೋಗೋದು ಪ್ರತಿ ವರ್ಷ. ರೆಡಿ ಆದ್ವಿ. ಅಪ್ಪರೂರಿಗೆ ಹೋಗೋದಕ್ಕೆ ನಮ್ಮ ಪ್ರೀತಿಯ ಅಂಬಾರಿ ರೆಡಿ ಆಗ್ತಾ ಉಂಟು. ಬಂದ್ರು ಗೆಳೆಯರ ಬಳಗ. ತಿನ್ನಿ ಚೆನ್ನಾಗಿ ತಿನ್ನಿ, ಒಂಚೂರು ಬಿಡಬೇಡಿ. ಇನ್ನು ಯಾರಾದ್ರೂ ಇದ್ರೆ ಕರ್ಕೊಂಡ್ ಬರ್ಬೇಕಾಗಿತ್ತು. ಹುಡುಕಿ ಅವೇ ಅಲ್ಲ ಹಣ್ಣಾಗಿರೋ. ಇನ್ನೊಬ್ರು ಯಾರೋ ಕಾಣ್ತಾ ಇಲ್ಲ, ಸಂದಿಯಲ್ಲೆಲ್ಲ ಅವ್ರೆ. ಇಲ್ಲಿ ಅದ್ರೊಳಗೆಲ್ಲೋ ಇದೆ ಸಂದಿಯಲ್ಲಿ. ಒಂದು ಹಣ್ಣು ಬಿಡಲ್ಲ. ಈಗ ಹುಡುಕ್ತಾರೆ, ಒಂಚೂರು ಕಾಯಿದ್ರು ಎಲ್ಲ ಕುಕ್ಕಿ ತಿಂದು ಹುಡುಕ್ತಾ ಇರೋದು. ಚೆನ್ನಾಗಿ ಹುಡುಕಿ. ನಮ್ಮ ಅತಿಥಿಗಳು ದಿನ ಬೆಳಗ್ಗೆ ಎದ್ದು ಬರೋರು ಇವ್ರೆ. ಈಗ ಹೋಗಲ್ಲ ಅವ್ರು, 2 ಹಣ್ಣು ತಿಂದೇ ಹೋಗೋದು. ಕಾಣ್ತಾ ಇದಾರ ಇಬ್ರು. ಹೋಗಿ ಇಟ್ಕೊಂಡ್ರು. ಇವಾಗ ಕಚ್ತಾರೆ, ಉಗಿತಾರೆ. ಮೇಲ್ಗಡೆ ಗಟ್ಟಿ ಇರೋದಕ್ಕೆ ಅದನ್ನು ತಿನ್ನಲ್ಲ ಅವು, ಉಗಿತಾರೆ. ಒಳಗಡೆ ಸ್ವಲ್ಪ ಬೆಳ್ಳಗಿರೋದು ಚೆನ್ನಾಗಿರುತ್ತೆ, ಅದನ್ನು ತಿಂದು ಮಾಡ್ತಾರೆ. ಇನ್ನ ನಮ್ಮ ಅಪ್ಪಂಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಅಲ್ಬೇಕಾ. ಬಾ, ಸುತ್ತಾಯ್ತಲ್ಲ ಏನ್ ಮಾಡ್ತೀಯಾ? ಸುತ್ತಾಯ್ತಲ್ಲ, ಸುತ್ತ ನಮ್ ಬೈರ ಸಾಂಬಾರ ಅನ್ನ ಊಟ ಮಾಡ. ಸುಡ್ತೈತಿರೋ ಸಾಂಬಾರಲ್ಲ ಅನ್ನ ತಿನ್ನಲ್ಲ ಅವನು. ಸಾಂಬಾರಲ್ಲಿ ಊಟನೇ ಮಾಡಲ್ಲ. ಕೊಟ್ರೆ ಹಾಲನ್ನ ಚಿಕ್ಕ ಮರಿ ತಗೊಂಬಂದಿದ್ವಲ್ಲ ಅವಾಗ. ಅದು ತುಂಬಾ ಚಿಕ್ಕ ಮರಿ. ಹೆಂಗೆ ಅಂತಂದ್ರೆ ಅಲ್ಲಿ ಆ ಕಡೆ ಎಲ್ಲೋ ಮರಿ ಹಾಕಿತ್ತು ಅವ್ರದ್ದು ಅಮ್ಮ. ಎಲ್ಲ ಒಂದೊಂದು ತಗೊಂಡು ಹೋದ್ರು. ಅಮ್ಮ ಇದನ್ನ ನಮ್ ಬೈರ ಇದ್ದಂಗಿದ್ದ ಅಂತ ಹೇಳ್ಬಿಟ್ಟು. ನಮ್ ಬೈರ ಬ್ಲಾಕ್ ಕಲರ್ ಇದ್ದಿದ್ದು, ಒಂದ್ ಸತ್ತೋದ. ಅವನ್ಗಿಂತ ಮುಂಚೆ ಒಬ್ಬ ಬೈರ ಇದ್ದ, ಅವ್ನ್ ಬ್ರೌನ್ ಕಲರ್ ಇದ್ದಿದ್ದು. ಸರಿ ಅಂತ ಹೇಳ್ಬಿಟ್ಟು ಹಿಂಗೆ ಇದ್ದ, ಸೇಮ್ ಡಿಟ್ಟೋ ಹಿಂಗೆ ಇದ್ದ. ತಗೊಂಬಂದು ಪಾಪ ಮರಿ, ಚಿಕ್ಕ ಮರಿ. ಇದನ್ನ ಹೆಂಗಪ್ಪ ಸಾಕೋದು? ಪಿಳ್ಳಾರಿ ಮರಿ. ನಾನು ಫೋಟೋ ನೋಡಿದ್ರೆ ನೀವೇನಂತೀರೋ, ಫೋಟೋ ಸಿಕ್ಕದ್ ಹಾಕ್ತೀನಿ. ಆ ಮರಿನ ತಗೊಂಡ್ಬಂದು ಅವಾಗ ಹಾಲೆಲ್ಲ ಆಗ್ತಾ ಇತ್ತಾ ಮನೇಲಿ, ಹಸು ಎಲ್ಲ ಹಾಲೆಲ್ಲ. ಅವಾಗ ಒಂದೊಂದ್ ಬಟ್ಲು ಹಾಲು ಹಾಕ್ಬಿಡ್ತಾ ಇದ್ರು ನಮ್ಮಮ್ಮ. ಅದು ರೂಢಿ ಆಗ್ಬಿಟ್ಟವನೆ ಅಂದ್ರೆ ಅನ್ನ ಸಾಂಬಾರ್ ತಿನ್ನೋದೇ ಇಲ್ಲ ಅವನು. ಅನ್ನ ಸಾಂಬಾರ್ ಬೇಡ ಅವನಿಗೆ. ಸೊ ಆ ತರ ಇದೆ ಇವಾಗ. ಅದಕ್ಕೆ ಹಾಲು ಸುಡ್ತಾ ಇತ್ತು. ಏನ್ ಮಾಡೋದು? ಹಾಲು ನಮ್ಮ ಮನೇಲಿ ಇವಾಗ ಕೊಂಡ್ಕೊಂಡ್ರು ಒಂದಿಲ್ಲ ಹಾಲು ಹಾಕ್ಬೇಕು. ನೋಡು ಸುಡ್ತಾ ಐತೆ. ಅವ್ನು ಸುಟ್ರೆ ಕುಡಿಯಲ್ಲ. ಹಬೆ ಬರ್ತಾ ಇದೆಯಲ್ಲ, ಗೊತ್ತಾಗುತ್ತೆ ಅಲ್ವಾ ಬೈರ? ಆಡ್ಸ್ಬೇಕಾಗಿತ್ತು ನಾನು. ಚೆಲ್ಲು ಸುಟ್ರೆ ಸುಡ್ಲಿ, ಕುಡ್ದು ಬಿಡ್ಬೇಕು ಅವನಿಗೆ ಹಾಲು. ಡೈಲಿ ರೂಢಿ. ಎಲ್ಲರಿಗೂ ದೊಡ್ಡವ್ರಿಗೆ 1 ಲೋಟ ಟೀ ಕುಡ್ದು ಅಭ್ಯಾಸ ಅಲ್ಲ, ಹಂಗೆ ಡೈಲಿ 1 ಬಟ್ಲು ಬೆಳಿಗ್ಗೆ ಹತ್ರ ಹಾಲು ಕುಡ್ದು ಅಭ್ಯಾಸ ಹಂಗೆ. ಇಲ್ಲಾಂದ್ರೆ ಬಂದು ಮನೆ ಹತ್ರ ಕೇಳ್ತಾ ಇರ್ತಾನೆ. ನಮ್ಮ ಮನೆಗೆ ಒಂದು ನಾಯಿ ಮರಿ ಅಂತ ತಗೊಂಡ್ ಬಂದಿದ್ದು ನಮ್ಮ ಅಪ್ಪನೇ. ಅದು ಸೇಮ್ ಬ್ರೌನ್ ಕಲರ್ ಇತ್ತು. ಅವನಿಗೂ ಬೈರ ಅಂತ ಇಟ್ಟಿದ್ವಿ. ಅದಕ್ಕೂ ಮೊದ್ಲಿಗೆ ಒಂದಿತ್ತೇನೋ ನೆನಪಿಲ್ಲ ನನಗೆ ತುಂಬಾ ನೆನಪಿರೋದು ಬ್ರೌನ್ ಕಲರ್ ಬೈರ. ಅದಾದ್ಮೇಲೆ ಅವನ್ನ ಹೊಡ್ದಾಕಿ ಸಾಯಿಸ್ಬಿಟ್ರು ನಮ್ಮ ನೇಟಿವ್ ಅವರೇ, ಅಕ್ಕಪಕ್ಕದ ಜನ. ಪಾಪ ವ್ಯಕ್ತಿವಾಗಿಲ್ಲ, ಅವರು ಹೋಗ್ಬಿಟ್ರು. ಇವಾಗ ಏನು ಅಂತ ಅಂದ್ರೆ ನೆಕ್ಸ್ಟ್ ಬಂದಿದ್ದು ಬ್ಲಾಕ್ ಬೈರ ಬಂದ. ಅವನನ್ನ ನಮ್ಮ ಅಪ್ಪನೇ ತಗೊಂಡ್ ಬಂದು ಅವನಿಗೆ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಕೊಟ್ಟು, ನಮ್ಮಪ್ಪ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ನಾಯಿಗಳಿಗೆಲ್ಲ ಟ್ರೈನಿಂಗ್ ಕೊಡೋದು, ಅವಿಗೆ ಹೆಂಗೆ ಅಂತ ಅಂದ್ರೆ ಸಿಕ್ಕಾಬಟ್ಟೆ ಅದು ಹೆಂಗ ಪ್ರೊಫೆಷನಲ್ ಆಗಿ ಕೊಡ್ತಾ ಇದ್ರು. ಸೊ ಹಂಗೆಲ್ಲ ಸಾಕಿ ಅದೇ ಹೆಸರು ಇವತ್ತಿಗೂ ಬೈರ ಅಂತ ಕಂಟಿನ್ಯೂ ಆಯ್ತು. ಎಲ್ಲಾರು ರೆಡಿ ಆದ್ವಿ. ಇವರು ರೆಡಿ ಆಗಿದ್ದಾರೆ. ರೆಡಿಯಾಗಿ ಯಾವ ಕೆಲಸ ಮಾಡ್ಬೇಕು ಗೊತ್ತಾ? ಅಲ್ವಾ, ಕ್ಲೀನ್ ಮಾಡಕ್ ಕೆಲಸ ಮಾಡ್ಬೇಕು. ರೈತರ ಮಕ್ಳು ಅದೆಲ್ಲ ಮಾಡ್ಬೇಕು. ರೈತರ ಮಕ್ಳಾಗ್ಲಿ, ಡಾಕ್ಟರ್ ಮಕ್ಳಾಗ್ಲಿ, ಪೂಜೆ ಕೆಲಸ ಅಲ್ವಾ, ಮಾಡ್ಲೇಬೇಕಾ? ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟವ್ರೆ. ಈ ಡ್ರೆಸ್ ಬಂದು ಪ್ರಗತಿ ಫಂಕ್ಷನ್ಗೆ ತಗೊಂಡಿದ್ದು, ನಾನೇ ತಗೊಂಬಂದೆ. ನಮ್ಮನೆಯವ್ರು ಯಾವ ಡ್ರೆಸ್ಸು ಏನು ಎತ್ಕೊಳ್ಳಲ್ಲ.
ಎಲ್ಲ ಎತ್ತಿಕ್ ಬಿಡು ಅಂತಾರೆ. ಅದು ಉಲ್ಟಾ ಪುಲ್ಟಾ ಕಲೆ ಇದ್ ಮಾಡಿದ್ರು ಹಾಕೊಂತಾರೆ, ಸೀದಾ ಮಾಡಿದ್ರು ಹಾಕ್ತಾರೆ. ಅವ್ರಿಗೆ ಮ್ಯಾಚ್ ಮಾಡಕ್ಕೆ ಬರಲ್ಲ, ಅದಕ್ಕೆ ನಾನೇ ಮಾಡೋದು. ನಮ್ ಗೋಡ ಅಲ್ಲೇ ಪ್ರೀತಮ್ ಗೌಡ, ಗೋಡ ಅಲ್ಲ ಇದು. ಬೆಳೆಸಿದ ಅಪಾರ್ಟ್ಮೆಂಟ್ ಅಲ್ಲೇ ಚೆನ್ನಾಗಿ ಬಂದ್ಬಿಟ್ಟಿತ್ತು. ಏನಾಯ್ತು ಅಂತ ಗೊತ್ತಿಲ್ಲ, ಇದ್ಕಿದಂಗೆ. ನಾನು ದಾಲ್ ಎಲ್ಲ ಮಾಡ್ತೀನಲ್ಲ, ಬೇಳೆ ಸಾರು, ಅದಕ್ಕೆ ಇದು ಒಗ್ಗರಣೆ ಹಾಕ್ಬಿಡ್ತೀನಿ. ಚೆನ್ನಾಗಿ ರೆಡಿಯಪ್ಪ. ಅದು ಟೊಮೊಟೊ ಕೇಳ್ಬೇಡ, ಹಣ್ಣಾಗುತ್ತೆ, ದಪ್ಪ ಆಗುತ್ತೆ. ಟೊಮೊಟೊ ಗಿಡ, ಬೀನ್ಸ್ ಎಲ್ಲಿ ನೀನೆಲ್ಲ ಹುಷಾರಾಗಿರು ಅಂತ. ಬೀನ್ಸಾ? ಹೌದು, ಇದೆ ಬೀನ್ಸ್. ಅಲ್ಲಿ ಗಿಡದಲ್ಲಿ ಐತೆ. ಇಲ್ಲಿ ಬೈ ನೋಡಿ, ತೋರಿಸ್ತೀವಿ. ಇವೆಲ್ಲ ಬೀನ್ಸ್ ನೋಡು. ಹಾ, ನಾನೇ ಬೆಳೆಸಿದ್ದು, ಅಮ್ಮ ಹಾಕಿರೋದು. ನಾವೆಲ್ಲ ಅಂಗಡಿಲಿ ತರ್ತೀವಲ್ಲ, ಅಮ್ಮ ಗಿಡ ಹಾಕೊಂಡ್ ಬೆಳ್ಕೊಂಡೈತೆ ಬೀನ್ಸ್. ಚೆನ್ನಾಗಿದ್ಯಾ? ಬಾ, ಪಲ್ಯ ಮಾಡಿಕ್ಕಿರುತ್ತೆ, ಬಂದ್ ತಿನ್ನಾರ. ಸರಿ ಅಮ್ಮ, ಬಾಯ್ ಅಮ್ಮ. ಬಾಯ್ ಮಾಡು, ಅಮ್ಮಂಗೆ ಹೆಲ್ಪ್ ಮಾಡು ಅಂತ ಹೇಳು. ಬೈರಾ ಬಾಯ್. ಇಲ್ಲೊಂದ್ ಯಾವ್ದೋ ದಪ್ಪದ್ ನೋಡ್ದೆ ಕಣ, ಹಣ್ಣಾಗಿಲ್ವಾ? ಇದೇ ನಾನು ರಾತ್ರಿನೂ ನೋಡಿದ್ದು. ಯಾಕೆ ಅದು ನನ್ನ ಗುದ್ದಿತ್ತದೆ. ಗುದ್ಬಿಡ್ತಾ? ಯಾಕೆ? ಅದೇ ಕಂಬ ತರ ಕಾಣಿಸ್ತಾ. ಬಾ, ಎತ್ಕೊಂಡೈತಿ ಬಾ. ಅಲ್ಲಿ ನೋಡು, ಅದೊಂದು ಸಣ್ಣದು, ಅದೊಂದು ಇದು ಮುಂದೆ ಸಣ್ಣದೊಂದು ಐತಿ ನೋಡು, ಅದು ಇಲ್ಲಿ ಬಿಡು ಸಾಕು. ಚೆನ್ನಾಗಿಲ್ಲ ಕಣಮ್ಮ, ವಾಶ್ ಮಾಡ್ತೀನಿ. ಅಲ್ಲಿಂದ ಸೀದಾ ಹೊರಟಿದ್ವಿ ಅಪ್ಪನೂರ್ಗೆ. ತುಮಕೂರು ಹತ್ರ ಹೋಗ್ಬೇಕು ನಮ್ಮ ಅಪ್ಪನೂರ್ಗೆ. ಸೊ ಹಂಗಾಗಿ ತುಂಬಾ ದೂರನೂ ಆಗುತ್ತೆ, ಲಾಂಗ್ ಡ್ರೈವ್ ಅಂತಾನೆ ಹೇಳ್ಬೋದು. ಅದಕ್ಕೆ ಮನೇಲಿರೋನೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ಮನೆಗೆ ಬಂದು ಅಡಿಗೆ ಮಾಡಿದೆಲ್ಲ ಮಾಡೋಕ್ಕಾಗಲ್ಲ ಅಂತ ಪ್ರತಿ ವರ್ಷ ನಾನು ನನ್ನ ಹಸ್ಬೆಂಡು ಮಿಸ್ ಮಾಡ್ದಲ್ಲೇ ಹೋಗ್ತೀವಿ ಸ್ಟಾರ್ಟಿಂಗ್ ಇಂದಾನು. ಇನ್ನು ಅಮ್ಮ ಅಕ್ಕ ಮನೆಯಲ್ಲಿ ಏನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ. ನನಗೆ ಅದೇ ಖುಷಿ ಅಲ್ಲಿ ಹೋಗ್ಬೇಕು. ಯಾಕೆ ಅಂತ ಅಂದ್ರೆ ಲಾಸ್ಟ್ ಮೂಮೆಂಟ್ ನನ್ನ ಅಪ್ಪ ಅಂತ ಕರೆದಿ ಜಾಗ ಅದೇ. ಕೊನೆ ಇನ್ನೇನು ಅವ್ರನ್ನ ಮಣ್ಣಲ್ಲಿ ಹಾಕ್ಬಿಡ್ತಾರೆ ಅನ್ನೋ ಟೈಮಲ್ಲಿ ಒಂದು 100 ಸರಿ 1000 ಸರಿ ಅಪ್ಪ ಅದಕ್ಕೆ ನೆಕ್ಸ್ಟ್ ನನಗೆ ಅಪ್ಪ ಅಂತ ಕರೆಯೋದಕ್ಕೆ ಇಲ್ಲಿ ಯಾರು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಸರಿ ಕರಿಬೇಕು ಅಂತ ಅನಿಸ್ತು. ಅವಾಗ ನನ್ಗೊಂದು ತುಂಬಾ ಚೆನ್ನಾಗಿ ನೆನಪಿದೆ, ನಮ್ಮ ಮನೆಯವ್ರು ನಾನು ಹೇಳೋದನ್ನ ನೋಡಿ ತುಂಬಾ ಅಳ್ತಾ ಇದ್ರು. ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲೈಫಲ್ಲಿ ಒಂದು ಮೂಮೆಂಟ್ ನಡೀತು ಅಂತ ಅಂದ್ರೆ ಅದು ನನ್ನ ತಂದೆನ ಕಳ್ಕೊಂಡಿದ್ದೆ. ಬಟ್ ಅದೆಲ್ಲ ಹೊರಗೆ ಬಂದು, ಯಾಕೆ ಅಂತಂದ್ರೆ ಪ್ರಕೃತಿ ನಿಯಮ ಏನೇನು ಇರತ್ತಲ್ಲ ಅದು ನಡೀತಾ ಇರುತ್ತೆ, ಅದಕ್ಕೆ ಹೊಂದ್ಕೊಂಡು ನಾವು ಹೋಗ್ಬೇಕಷ್ಟೇನೆ. ಅದ್ರ ವಿರುದ್ಧ ನಾವು ಹೋಗೋಕ್ಕಾಗಲ್ಲ. ಕಳ್ಕೊಂಡಿದ್ದಾಯ್ತು, ಬಟ್ ನಮ್ಮ ಕೈಯಲ್ಲಿ ಅವರನ್ನ ಇದ್ದಾಗ ಏನಾದರೂ ಮಾಡ್ಬೋದಾಗಿತ್ತೇನೋ, ಆಗಿಲ್ಲ ಅಂದರೆ ಇಲ್ದಾಗ ಏನಾಗುತ್ತೋ ಅದನ್ನಾದರೂ ಮಾಡ್ಬೋದು. ಸೊ ಹಂಗಾಗಿ ನಾನು ಪ್ರತಿ ವರ್ಷ ಬರ್ತೀನಿ. ಬಂದು ನನ್ನ ಕೈಯಲ್ಲಾದಷ್ಟು ಇನ್ನೂ ಜಾಸ್ತಿ ಮಾಡಬೇಕಂತ ಆಸೆ ಇದೆ. ಇನ್ನೂ ಏನೇನೋ ಇದೆ, ಅದೆಲ್ಲ ಆಗುತ್ತೆ ಒಂದಿನ. ಅದನ್ನ ಮಾಡಬೇಕು. ಅಲ್ಲಿ ಎಷ್ಟು ಗಂಟೆಗೆ? 8 ಗಂಟೆಗೆ ಬಿಟ್ವಿ, ಇಲ್ಲಿ 10:30 ಬಂದಿದ್ದೀವಿ. ಅಂದ್ರೆ ಸುಮಾರು ಹಳ್ಳಿಗಳ ಕಡೆ ಎಲ್ಲ ರೋಡ್ ಎಲ್ಲ ಗೊತ್ತಿರುತ್ತಲ್ಲ, ಒನ್ ವೇ ಇರುತ್ತೆ, ಸಣ್ಣ ರೋಡ್ ಇರುತ್ತೆ. ನಿಧಾನಕ್ಕೆ ಬರೋಷ್ಟ್ರೊಳಗೆ ಎಷ್ಟೊತ್ತಾಗೋಗುತ್ತೆ. ಇವಾಗ ಸ್ವಲ್ಪ ಅದೆಲ್ಲ ಮೇನ್ ಇದು ಬಂದ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡೋದು. ಪ್ರತಿ ವರ್ಷನೂ ಹಂಗೇನೆ ಬಂದು ಅಲ್ಲಿ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಪೂಜೆ ಮಾಡ್ಬೇಕು. ಹಂಗಂದ್ರೆ ಒಂದು ಅರ್ಧ ಗಂಟೆ ಬರೀ ಕ್ಲೀನಿಂಗಿಗೆ ಆಗುತ್ತೆ. ಆಮೇಲೆ ನಾವು ಇದು ಮಾಡ್ಕೋಬೇಕು ಅಷ್ಟೇನೆ. ಎಂತ ಮಳೆ ಬಂದಿದೆ ಅಂದ್ರೆ ಇವಾಗ ಈ ಕೊಚ್ಚೆಯಲ್ಲಿ ನಾವು ಕ್ಲೀನ್ ಮಾಡೋದೇ ನಮ್ಮ ಒಂದು ದೊಡ್ಡ ಸಾಹಸ ಆಗುತ್ತೆ. ಅಷ್ಟು ಕೊಚ್ಚೆ. ಈ ನನ್ನ ಮಗನ್ ಬೇರೆ ಕರ್ಕೊಂಡ್ ಬಂದಿದ್ದೀನಿ. ಹುಟ್ಟದಾಗಿಂದ 1 ವರ್ಷನೂ ಮಿಸ್ ಮಾಡ್ದಲ್ಲೇ ಬಂದು ತಾತಂಗ್ ಪೂಜೆ ಮಾಡ್ತಾನೆ. ನೋಡಿಲ್ವಲ್ಲ ಅವ್ರ ತಾತ ಹೆಂಗಿದ್ರು ಅಂತ. ಅದಕ್ಕೆ ಈಗ ಅವ್ನ ಕೂರ್ಸೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತಾನ ಅಂತ ಹೇಳ್ಬಿಟ್ಟು ಕಾರ್ದೆ ಕವರ್ ಇತ್ತು, ಅಲ್ಲೆಲ್ಲ ಹುಲ್ ಮೇಲೆ ಹಾಕ್ಬಿಟ್ಟು ಮುಳ್ಳಿದೆ ಪಾಪ, ಅವ್ನಿಗೆ ಕುತ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಅದನ್ನ ಹಾಕಿ ಅಲ್ಲಿ ಕೂರ್ಸ್ಬಿಟ್ಟು ಆಮೇಲೆ ನಮ್ ಕೆಲ್ಸ ಮಾಡೋದು. ಚಲೋ ಅದಲ್ಲಿ ಕ್ಲೀನ್ ಮಾಡಕ್ಕೆ ಅಲ್ಲಿ ಡ್ಯಾಡಿ ಎತ್ಕೊಂತಾರೆ.
ಓಹೋ ಹೋ ಮಳೆ ನೀರೆಲ್ಲ ಯಾವ ವರ್ಷ ನಿಂಗೆ ಮಳೆ ನೀರೆಲ್ಲ ನಿಂತ್ಕೊಂತಾ ಇರ್ಲಿವಲ್ಲ. ಹೈಟಾ? ಹಾ 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 ಇಲ್ಲ ಬಿದ್ದಿರ್ಲಿಲ್ಲ, ಈ ಸರಿ ಬಿದ್ದೈತೆ. ಯಾವ್ದೋ ಗಿಡ ಬಿದ್ದೋಗೈತೆ. ಕೊಚ್ಚೆ. ಓಹೋ ಅವ್ರು ರೈಟ್ ಮಾಡಿಸ್ಬಿಟ್ಟವ್ರಲ್ಲ ಜಮೀನು, ಅವ್ರದ್ದು ನೀರೆಲ್ಲ ಬಂದು ಈ ಜಮೀನಲ್ಲಿ ಬೀಳ್ತಾ ಇದೆಯಾ? ಒಳ್ಳೆ ಕತೆ ಆಯ್ತು. ಏನ್ ಮಾಡೋದು? ಒಂದು ಹಾಡಿದೆ ಅಲ್ಲ, ಅಣ್ಣ ತಂಗಿ ತಮ್ಮ ಎಲ್ಲ ಎಲ್ಲಿ ತನಕ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ತನಕ ಅಂತ. ಅಲ್ಲಿವರೆಗೂ ಅಷ್ಟೇನೆ. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ ನಮ್ಮಪ್ಪ ಸಂಬಂಧಗಳಿಗೆ ಅಷ್ಟು ಬೆಲೆ ಕೊಡ್ತಾ ಇದ್ದವರು ಇವತ್ತು ಈ ಪರಿಸ್ಥಿತಿ ಆಗಿದೆ. ಸೊ ಅದು ಯಾವ ಸಂಬಂಧನೂ ಇಲ್ಲ, ಎಲ್ಲ ಒಂದು 10 ಹೆಜ್ಜೆ ಮುಂದೆಯಲ್ಲೇ ಇರೋದು ಎಲ್ಲರೂ. ಬಟ್ ಯಾರು ಇಲ್ಲಿ ಕಾಲು ಸಹ ಇಡಲ್ಲ. ಅಷ್ಟು ಅವರನ್ನ ಹಚ್ಕೊಂಡಿದ್ರು ನಮ್ಮಪ್ಪ. ಅವರನ್ನ ಅಯ್ಯೋ ಹೇಳಿದ್ರೆ ಅಸಾಧ್ಯ, ಅಷ್ಟೊಂದು ಹಚ್ಕೋಬಾರ್ದು ಯಾರು. ರೆಡಿಯಾಗಿದ್ದೆ. ಕುದ್ರಗಿರಿಗೆ ನೀನೇ ಇರೋನಾ? ಕುದ್ರಗಿರಿ ಹಳಿಯ ಅಲ್ಲ, ಹೀರೋ. ನೋಡಿ ನಮ್ಮ ಗೊಂಬೆ ಅಲ್ಲಿ ಕೂತಿದೆ. ಗೊಂಬೆ ಹೋದ ವರ್ಷ ಎಲ್ಲ ರೋಟ್ರಿ ಹೊಡಿಸಿದ್ರೆ ಈ ವರ್ಷ ಕಾಗಲ ಜಕ್ಕ ಚಕ್ಕ. ಹೆಸರು ಹೋದ ವರ್ಷ ಅಣಬಿ ಬೇರೆ ಸಿಕ್ಕಿದೆ ಇಲ್ಲಿ. ಏನಪ್ಪ ನಿನ್ನ ಹೆಸರು ಹೇಳು? ನಿನ್ನ ಹೆಸರು ಏನಪ್ಪ? ಪ್ರೀತಮ್ ಗೌಡ ಹೇಳು. ಎಲ್ಲ ನಿನ್ನ ಹೆಸರು ಪ್ರೀತಮ್. ಮೂರ್ತಿಂಗೆಯಾ? ಹೌದಾ? ಮಗ ಹೌದಂಗೆಯಾ? ಎಲ್ಲ ಹಂಗೆ ಅಂತಾರೆ. ಪ್ರೀತಮ್ ಗೌಡ ಹೇಳು, ಜೋರಾಗಿ ಹೇಳು. ಪ್ರೀತಮ್ ಗೌಡ. ಆಯ್ತಯ್ಯ. ಹೋದ್ ಸರಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ವಿ. ಇಷ್ಟು ಕಡ್ಡಿ ತಗೊಂಡ್ಬಂದ್ ಇದ್ರ ಮೇಲೆ ಯಾರು ಹಾಕಿದ್ದು? ಯಾರು ಹಾಕ್ತಾರೆ? ಇವ್ರೆ ಹಾಕಿರೋದು. ಮರಿತಲ್ಲ ಕಟ್ಕೊಂಡವ್ರೆ ಕಟ್ಟಿತ್ಲ ಚೆಲ್ಲ. ಅಲ್ಲಿ ತಳ್ಳೋರು ಇದ್ರ ಮೇಲೆ ತಳ್ಳೋದು. ನಾವು ಎಲ್ಲ ಹೋದ್ ಸರಿ ಬಂದು ರೋಡ್ ಅದೆಲ್ಲ ಏನಾದ್ರೂ ಆಗ್ಲಿ, ಇದೊಂದು ಅಟ್ಲೀಸ್ಟ್ ಇದಕ್ಕೆ ಈ ಕಡೆಗಾದ್ರೂ ಬಿಡ್ಬೇಕಲ್ವಾ? ಇದ್ರ ಮೇಲೆ ತಂದು ಹಾಕವ್ರೆ. ಈಗ ಇಷ್ಟನ್ನು ತೆಗೆದು ಆಚೆ ಹಾಕಿದ್ವಿ. ಅಲ್ಲ ಅಟ್ಲೀಸ್ಟ್ ಪೂಜೆ ಆಗಿರೋದು ಜಾಗ ಎಲ್ಲ ಗೊತ್ತಲ್ಲ ಅವ್ರಿಗೆ. ಹಾಗೈತೆ. ಕೊನೆಗೆ ನಿಯತ್ತಾಗಿ ಉಳಿಯೋ ಗಂಡ ಹೆಂಡತಿ ಸಂಬಂಧ ಅಷ್ಟೇ ಬರುತ್ತೆ ಅಂತ ಅನಿಸುತ್ತೆ. ಏನೋ ಬಿಡಿ, ಪ್ರತಿ ವರ್ಷ ಇದನ್ನ ಹೇಳಿ ನನಗೂ ಬೇಜಾರಾಗ್ಬಿಡಿರುತ್ತೆ. ಅವ್ರವ್ರು ಮಾಡಿದವ್ರು ಅನುಭವಿಸ್ಕೊಂಡು ಹೋಗ್ತಾರೆ. ಕರ್ಮ ಅನ್ನೋದು ಅದ್ರ ಫಲನ ಕೊಟ್ಟೇ ಕೊಡುತ್ತೆ. ಕರ್ಮ ಅಂದ್ರೆ ಕೆಲಸ ನಾವೇನು ಮಾಡ್ತೀವೋ ಅದು ನಮಗೆ ತಿರುಗಿ ಬರುತ್ತೆ ಅಷ್ಟೇ. ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅಷ್ಟೇ. ಆದಷ್ಟು ಒಳ್ಳೇದನ್ನ ಮಾಡೋಣ, ನಮಗೂ ಒಳ್ಳೇದಾಗುತ್ತೆ. ನಮ್ಮ ಮನೆಯವರು ಎವ್ರಿ ಇಯರ್ ಬರ್ತಾರೆ ಹಿಂಗೆ ಈ ಥರ ಕಷ್ಟ ಬಿದ್ದು. ಅವ್ರ ಡ್ಯಾಡಿಗೆ ಏನು ಮಾಡ್ಬೇಕು ಅಂತೆಲ್ಲ ಏನಿಲ್ಲ, ಕಷ್ಟನೇ ಅಲ್ವರ್ಡು. ಬೆಂಗಳೂರಲ್ಲಿ ಕಷ್ಟ ಬೀಳ್ತಿದ್ದ? ಕಷ್ಟ ಏನಿಲ್ಲ, ಅದು ಇಷ್ಟ. ಮತ್ತೆ ನಮ್ಮ ಋಣ ಈ ದೇಹ ಕೊಟ್ಟಿದಾರಲ್ಲ, ಈ ದೇಹ ಕೊಟ್ಟಿರೋ ಇದಕ್ಕೆ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ನಾವು ಇದ್ದಾಗ್ಲೂ ಆಗಲ್ಲ, ಹೋದಾಗ್ಲೂ ಆಗಲ್ಲ. ನಮ್ಮ ಜನ್ಮ ಪೂರ್ತಿ ತೀರ್ಸಿದ್ರು ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಇದನ್ನೆಲ್ಲ ಮಾಡಿದ್ದು. ಅಟ್ಲೀಸ್ಟ್ ಹಿಂಗಾದ್ರೂ ನಿಮ್ಮ ದೇಹನ ಕೊಟ್ಟಿದ್ದಾರಲ್ಲ, ಅದಕ್ಕೆ ಈ ಥರ ಎಲ್ಲ ಕೆಲಸ ಮಾಡಿ ಸ್ವಲ್ಪನಾದ್ರೂ ಅವ್ರದ್ದು ಋಣನ ಕಮ್ಮಿ ಮಾಡ್ಕೊಳ್ಳಿ ಅಥವಾ ಋಣ ತೀರಿಸ್ರಿ ಅಂತ ಹೇಳಿ ಇದನ್ನೆಲ್ಲ ದೊಡ್ಡವ್ರು ಮಾಡಿರೋದು. ಇವೆಲ್ಲ ಸೇವೆ ಮಾಡಬೇಕು ಅಂತ ಹೇಳಿ. ಚಪ್ಪಲಿ ಹಾಕಿದ್ದೀನಿ, ಬೇಜಾರು ಮಾಡ್ಕೊಬಿಡಿ. ಫುಲ್ಲು ಸುತ್ತ ಇರೋದು ಮುಳ್ಳಿನ ಗಿಡ. ಬರೀ ಕಾಲಲ್ಲಿ ಓಡಾಡೋಕ್ಕಾಗೋದೇ ಇಲ್ಲ. ಹೆಂಗೆ ಚುಚ್ತಾ ಇದೆ ಗೊತ್ತಾ? 2-3 ಕಡೆ ಹರ್ಕೊಂಡ್ಬಿಡ್ತು. ಆಮೇಲೆ ಪೂಜೆ ಮಾಡ್ಬೇಕಾದ್ರೆ ತೆಗೆದ್ಬಿಟ್ಟೆ ಮಾಡ್ತೀನಿ. ಮುಟ್ಟಿ ಮುಸ್ಕ ಅಂತ ಅದ್ರ ಹೆಸರು. ಅದು ಇದೆ, ಬೇಲಿ ಗಿಡ ಇದೆ ಎಲ್ಲ. ಕಚ ಕಚ ಅಂತದ. ನೀನ್ ಬೆಚ್ಚ ಕುಂತಿದೀಯಲ್ಲಿ. ವರ್ಷಕ್ಕೆ ಒಂದೇ ಸರಿ ನಮ್ಗೆ ಅವಕಾಶ, ಸೊ ಅದಕ್ಕೆ ಓಡಾಡ್ಬಿಡೋದು. ಬರೀ ಸಾವಂತಿಗೆ ಅಲ್ಲೆಲ್ಲ ಬೇರೆ ಬೇರೆ ಇದು ಇದೆ. ಫಸ್ಟ್ ಇದು ಹಾಕ್ಬಿಡ್ತೀನಿ. ಇದ್ದಾಗ ಅಂದರೆ ನಾವೇನು ಅವಾಗ ಕೊಡ್ಸೋ ಆ ಥರ ಏಜ್ ಅಲ್ಲ ಚಿಕ್ಕವರು. ನಮ್ಮ ಹತ್ರ ಏನೂ ಕೊಡ್ಸ್ಕೊಳ್ಳಿಲ್ಲ ನಮ್ಮಪ್ಪ, ಏನು ತಂದ್ಕೊಟ್ಟಿಲ್ಲ ನಮ್ಮಪ್ಪಗೆ. ನಾನು ಅಟ್ಲೀಸ್ಟ್ ಇದನ್ನಾದರೂ ಮಾಡೋಣ ಅಂತ ಅಷ್ಟೇ. ಒಂದು ಚಪ್ಪಲಿ ಕೊಡಿಸ್ಲಿಲ್ಲ, ಒಂದು ಬಟ್ಟೆ ಕೊಡಿಸ್ಲಿಲ್ಲ, ಎಲ್ಲ ಅವ್ರ ಹತ್ರ ಕೊಡ್ಸ್ಕೊಂಡಿದ್ದಷ್ಟೇ. ಅವ್ರಿಗೆ ಕೊಡಿಸ್ಬೇಕು ಅನ್ನೋಷ್ಟರೊಳಗೆ ಅವ್ರು ನಮ್ಮಿಂದ ದೂರ ಆಗ್ಬಿಟ್ರು.
ಏನು ಮಾಡಿಸ್ಕೊಳಕ್ ಆಗ್ಲಿಲ್ಲ ಅಂತ ಬೇಜಾರು. ಇದೇನು ಸಂಪಿಗೆ ಅಲ್ಲ, ಮನೆ ತವಿಂದ ನಮ್ಮ ಅಪ್ಪನಿಗೆ ಈ ಹಣ್ಣಿನ ಗಿಡ ಮನೆ ಹತ್ರ ಸುತ್ತ ಚೆನ್ನಾಗಿ ಇಟ್ಕೊಳ್ಳೋದು ಅದೆಲ್ಲ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಮನೆ ತವಿಂದ ಸೀಬೆಹಣ್ಣು ತಗೊಂಡಿದ್ದೀನಿ. ಆಮೇಲೆ ನಮ್ಮ ಅಪ್ಪಂದು ಮನೆ ಹತ್ರ ಒಂದು ತೆಂಗಿನ ಗಿಡ ಇದೆ, ಅದ್ರದ್ದೇ ತೆಂಗಿನಕಾಯಿನ ತಗೊಂಡ್ ಬರ್ಬೇಕು. ಮತ್ತೆ ಮನೆ ಹತ್ರ ಏನಾದ್ರು ಹೂವು ಬಿಟ್ರೆ ಅದನ್ನ ಪಕ್ಕ ಒಂದು ಮಳನಾದ್ರೂ ತಗೊಂಬಂದು ಇಡ್ತಾ ಇದ್ವಿ. ಆತರ ಮೋಸ ಮಲ್ಲೇಶ್ವರಂ ಹೆಂಗ್ ಮಾಡಿದ್ದಾರೆ ಅಂದ್ರೆ 1 kg ಹೂವು ಕೇಳಿದ್ರೆ ಇದನ್ನೇ ಅರ್ಧ kg ಹಾಕಿದ್ದಾರೆ. ಮಿಕ್ಸ್ 1 kg ಕೇಳಿದ್ದು ನಾನು. ಇದೇನು ಇದು ಏನಂತಾನೆ ಗೊತ್ತಿಲ್ಲ. ಇದೆಲ್ಲ ಶೋಕ್ ಬಿಡುತ್ತೆ. ಇದು ನಾನು ಶೋಕ್ ಗಿಡದಲ್ಲಿ ನೋಡಿದೀನಿ. ನಾವು ಕೇಳಿದ್ದ ಸೇವಂತಿಗೆ ಹೂವದಲ್ಲಿ ಮಿಕ್ಸ್ 1 kg ಕೊಡಿ ಹಾಕಕ್ಕೆ ಅಂತ. ಅವ್ರು ನಮ್ಗೆ ಇದನ್ನೇ ಅರ್ಧ kg ಕೊಟ್ಬಿಟ್ಟವ್ರಿ. ಅದಕ್ಕೆ ಚೆನ್ನಾಗಿ ಅಮರ್ಸ್ತಾರೆ. ಅವರು ಈ ಕಡೆ ಮಾತಾಡಿಸ್ತಾ ಇದ್ರು, ಆ ಕಡೆ ಹುಡುಗರು ಹಾಕಿ ಕಳ್ಸಿದ್ರು. ಏನ್ ಮಾಡಕ್ಕಾಗಲ್ಲ. ಲೈಟಿಂಗ್ ಸಾಕಲ್ವಾ? ಅದ್ರ ಜೊತೆಗೆ ಇನ್ನೂ ಒಂದು ನಾನು ಥ್ಯಾಂಕ್ಸ್ ಅಥವಾ ಏನೋ ಒಂದು ಹೇಳಬೇಕು ಅಂತಂದ್ರೆ ನಮ್ಮ ಮನೆಯವ್ರಿಗೆ ಹೇಳ್ಬೇಕಷ್ಟೇ. ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನಾನು ಒಬ್ಳೇ ಆಗಿದ್ರೆ ಆಗ್ತಾ ಇರಲಿಲ್ಲ. ಪ್ರತಿ ವರ್ಷನೂ ನನ್ನಷ್ಟೇ ನನ್ನ ಜೊತೆ ನಿಂತ್ಕೊಂಡು ನಾನು ಏನು ಆಸೆ ಪಟ್ಟಿದ್ದೆ ಅವ್ರಿಗೆ ಗೊತ್ತು ನಾನು ಎಷ್ಟು ಇಷ್ಟಪಡ್ತೀನಿ ನಮ್ಮ ಅಪ್ಪನ ಅಂತ. ಅವ್ರನ್ನ ಕಳ್ಕೊಂಡ್ಮೇಲೆ ನಾನು ಏನಾಗಿದ್ದೆ ಅಂತಲೂ ಅವ್ರಿಗೆ ಗೊತ್ತು. ಸೊ ಹಾಗಾಗಿ ಅದೊಂದು ಕೇಳಿದಾಗ ಆಯಿತು ನಿನ್ನಿಷ್ಟ, ನೀನು ಏನು ಮಾಡೋಕ್ಕಿದೆಯೋ ನಾನು ಸಂಪೂರ್ಣವಾಗಿ ನಿನ್ನ ಜೊತೆ ನಿಂತ್ಕೊತೀನಿ, ನಿನ್ನಿಷ್ಟ, ಅದನ್ನ ನಾನು ಇಲ್ಲ ಅಂತಲೇ ಹೇಳಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವತ್ತಿಂದ ಇದನ್ನ ಮಾಡಬೇಕು ಅಂತ ಅನ್ಕೊಂಡು ಅವತ್ತಿಂದನೂ ಅವ್ರು ನನ್ನ ಜೊತೆನೆ ಇದೇ ಥರ ಬರ್ತಾರೆ, ಹಿಂಗೆ ಮಾಡ್ತಾರೆ. ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ, ಅಯ್ಯೋ ಅಲ್ಲಿಗೆ ಬೇರೆ ಹೋಗ್ಬೇಕಾ, ನಿನ್ನ ಜೊತೆಗೆ ಬೇರೆ ಮಾಡಬೇಕಾ, ಎಷ್ಟೆಷ್ಟು ಕೆಲಸನೂ ಅವರು ನಿಲ್ಲಿಸಿ ಅವತ್ತಿನ ದಿನ ಹಬ್ಬ ಪೂಜೆಗೆ ಹೋಗ್ಲೇಬೇಕಂತ ಹೇಳಿ ಅವ್ರು ನನ್ನ ಜೊತೆ ಬರೋಕ್ಕೆ ರೆಡಿ ಇರ್ತಾರೆ. ಸೊ ನಾನು ಅಪ್ಪಂಗೆ ಥ್ಯಾಂಕ್ಸ್ ಹೇಳಬೇಕೋ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ. ಬೆಸ್ಟ್ ಗಿಫ್ಟ್ ಅಂತ ಹೇಳಿ ನನ್ನ ಹಸ್ಬೆಂಡ್ನ ನನ್ನ ಜೊತೆಲಿ ಕೊಟ್ಟು ಇವತ್ತು ನಾನು ಏನು ಮಾಡ್ಬೇಕು ಅನ್ಕೊಂಡು ಅದಕ್ಕೆ ಸಾತಾಗಿ ನಿಂತ್ಕೊಂಡ್ರು. ಅದಕ್ಕೆ ನನ್ನ ಖುಷಿ. ಯಾವತ್ತೂ ಅಷ್ಟೇ ಒಂದು ಸಪೋರ್ಟಿವ್ ಹ್ಯಾಂಡ್ ಇಲ್ಲ, ಏನೋ ಒಂದು ಕೀಳ್ತಾ ಇದೆ ಅಂತ ಅಂದಾಗ ಅದು ಆಗೋದಿಲ್ಲ. ಇನ್ನೂ ಕೆಲವೊಬ್ರು ಹೇಳ್ತಾರೆ ಹೆಣ್ಮಕ್ಳು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ನಿಂಗೆ ಯಾಕೆ ಬೇಕು ಅದೆಲ್ಲ, ನೀನು ಯಾಕೆ ಮಾಡಕ್ಕೆ ಹೋಗ್ಬೇಕು, ಅದು ಇದು ಅದು ಯಾವುದು ನನಗೆ ಗೊತ್ತಿಲ್ಲ. ನನ್ನಪ್ಪ ನನ್ನನ್ನು ಕಾಲು ಇಟ್ಕೊಂಡಿರೋದು ನೋಡಿದ್ದೀನಿ, ನನ್ನ ಮಗಳು ಕಾಲು ನೋಡು ಎಷ್ಟು ಚೆನ್ನಾಗಿದೆ, ಆ ಥರ ಮುದ್ದು ಮಾಡಿರೋದು ನೋಡಿದ್ದೀನಿ, ನನಗೆ ವಿದ್ಯೆ ಕಲಿಸಿರೋದು ನೋಡಿದ್ದೀನಿ, ನನಗೆ ಬುದ್ಧಿ ಹೇಳ್ಕೊಟ್ಟಿರೋದು ನೋಡಿದ್ದೀನಿ. ಎಲ್ಲ ನನ್ನ ಕಣ್ಮುಂದೆ ಹಾಗೆ ಕಟ್ಟಿದ್ದೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಅದು ಎಲ್ಲ ಟೈಮಲ್ಲೂ ಅನ್ವಯ ಆಗೋದಿಲ್ಲ. ಕೆಲವೊಂದು ಟೈಮಲ್ಲಿ ಮಾತ್ರನೇ ಅದು ಅನ್ವಯ ಆಗುತ್ತೆ. ನನಗೆ ಆ ಥರ ಯಾವ ಫೀಲಿಂಗು ಬಂದೇ ಇಲ್ಲ. ನನ್ನ ಅಪ್ಪ ಅವರು ಅದರಲ್ಲಿ ನನ್ನ ಗಂಡು ನಾ ಹೆಣ್ಣು ನಾನೇ ಮಾಡಬೇಕು ನೀನೇ ಮಾಡಬೇಕು ಅದು ನಂಗೆ ಗೊತ್ತಿಲ್ಲ. ನನ್ನ ಅಪ್ಪನಿಗೆ ಎಲ್ಲರಿಗೂ ಹೆಂಗೆ ಏನೋ ಒಂದು ಪೂಜೆ ಸಲ್ಲಬೇಕು ಅದು ಸಲ್ಲಬೇಕು ಅಷ್ಟೇ ಬಿಟ್ಟರೆ ನನಗೆ ಇನ್ನೇನು ಗೊತ್ತಿಲ್ಲ. ಕೆಲವೊಂದು ಕಡೆಯಿಂದ ಬರುತ್ತೆ ಬೇರೆ ಬೇರೆ ರೀಸನ್ಸ್ಗೆ. ನಾನು ಎಷ್ಟೇ ಒಳ್ಳೆ ಕಡೆಯಿಂದ ಮಾಡೋಕ್ಕೋದ್ರೂ ಅದು ಬೇರೆ ಥರ ಬಂದುಬಿಡುತ್ತೆ, ಬೇರೆ ಥರ ತಿಳ್ಕೊಂಡ್ಬಿಡ್ತಾರೆ ಜನ. ನೀನೇನೋ ಬೇರೆದಕ್ಕೆ ಬಂದಿದ್ಯಾ, ಅದು ತಿಳ್ಕೊಳ್ಳೋರು ಹೆಂಗಾದ್ರೂ ತಿಳ್ಕೊಳ್ಳಿ, ನಂಗೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನನಗೇನು ಅಂತ ನನ್ನ ಪರಮಾತ್ಮ ನನ್ನ ಆತ್ಮಕ್ಕೆ ಗೊತ್ತಿದೆ ಅಲ್ವಾ, ಅಷ್ಟೇ ನನಗೆ ಬೇಕಾಗಿರೋದು. ನಮ್ಮನೆಯವರು ಅದನ್ನೇ ಹೇಳೋದು, ನೀನೇನು ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತಿದೆ, ನೀನೇನು ಉದ್ದೇಶ ಅಂತ ಇಟ್ಕೊಂಡಿದ್ಯಾ ಅದು ನನಗೆ ಗೊತ್ತಿದೆ, ನಿನ್ನ ಅಪ್ಪನ ಮೇಲಿರೋ ಪ್ರೀತಿಗೆ ನೀನು ಮಾಡ್ತಾ ಇದೀಯಾ ಮಾಡು ಅಂತ. ಇವಾಗ ನೋಡಿ ಎಷ್ಟು ನೀರಿದೆ ಅಂತ. ಇಲ್ಲೇ ಇರ್ಬೇಕು ನೀನು. ಬಾಯ್, ನನ್ನ ಕಾಲು ತೊಳ್ಕೊಂಡು ಬರ್ತೀನಿ. ನಿಮ್ಮ ಡ್ಯಾಡಿಂಗ್ ಕರಿ. ಇಲ್ಲಿ ನೋಡಿ ನೀರು ಹರಿತದೆ ಇವಾಗ, ಸಖತ್ತು ನೀರು. ನಮ್ಮ ಅಪ್ಪಂತ ಇದು ಅಡಿಕೆ ತೋಟ, ಕೊಟ್ಬಿಟ್ರು ಅವಾಗಲೇ. ನೀರಿಗೆ ತುಂಬ ಬರ ಇತ್ತು ಅವಾಗ ಅಂತೇಳಿ ಹೋಗ್ಬಿಡ್ತವೆ ಗಿಡ ಅಂತೇನೋ ಕೊಟ್ಬಿಟ್ರು. ಈಗ ನೋಡಿ ಹರ್ಕೊಂಡು ಹೋಗೋಷ್ಟು ನೀರಿದೆ. ಹತ್ತಿರಗಾರನಿಗೆ ಬುದ್ಧಿ ಮಟ್ಟ ಅಂತ ಇದರಲ್ಲಿ. ಇಲ್ಲಿ ಮುಂದೆ ನಿಂತ್ಕೋ, ಗಾಡಿ ಬರ್ತಾವಲ್ಲಿ. ಹಾಂ ಅಲ್ಲೇ ಇರು ಬಾ, ಇನ್ನು ಮುಂದೆ ಬಾ. ಹಾಂ ಅಲ್ಲೇ ಇರು. ಅಲ್ಲೇ ನಿಂತ್ಕೋ. ಏನು ಮಗ್ನ ಇದು? ನೀರು ಓಡಾಡ ಕಲ್ಲು ಹಾಕಿದ್ದಾರೆ. ನಾನೆಲ್ಲೋ ಇಲ್ಲಿ ಇದೇ ತರ ಕಲ್ಲು ಅವರೇ ಹಾಕಿರೋದು ತೊಳಿಯಕ್ಕೆ ಅಂತ ಅನ್ಕೊಂಡೆ. ಸಮಕ್ ಹಾಕಿದ್ದಾರೆ ಓಡಾಡಕ್ಕೆ. ಇರು ನಾನು ಕರ್ಕೊಂಡ್ ಬರ್ತೀನಿ. ಇರು, ನೀನ್ ಅಷ್ಟು ಅರ್ಜೆಂಟ್ ಮಾಡ್ಬೇಡ, ನಾನು ಕಾಲು ತೊಳ್ಕೊಂಡ್ ಬರ್ತೀನಿ. ವಾವ್, ಬಿಟ್ರೆ ಇವಾಗ ಲಲ್ಲ ಅಲ್ವಾ? ಪ್ರೀತಮ್ನ ಬಿಡ್ಬೇಕಂತೆ. ನಾನು ಹೇಳಿಲ್ವಾ ಕರೆಕ್ಟಾಗಿ ಎಕ್ಸಾಕ್ಟಾಗಿ 12 ಗಂಟೆ ಆಗುತ್ತೆ ನಾವು ಇಲ್ಲಿಂದ ಹೊರಡೋಷ್ಟೊಳಗೆ ಅಂತ. ಇವಾಗ 12:10 ಆಗಿದೆ. ಇವಾಗ ಹೊರಟ ನಾವು 2ರಿಂದ 3 ಗಂಟೆಗೆ ಸುಮಾರಾಗಿ ಇಲ್ಲಿಂದ ಸ್ಪೀಡಾಗಿಲ್ಲ, ಹೈವೇ ಅಲ್ಲ, ಹಂಗೆ ಆರಾಮಾಗಿ ಹೋಗೋಷ್ಟೊಳಗೆ 2ರಿಂದ 3 ಗಂಟೆ ಆಗಿಬಿಡುತ್ತೆ. ಬಂದಿದ್ದ ಕೆಲಸ ಆಯಿತು. ವರ್ಷಕ್ಕೆ ಒಂದ್ಸರಿ ಅವರು ನನಗೆ ಅಂತಾನೆ ಈ ಚಾನ್ಸ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಇವನ್ ಯಾರು ಕಿತ್ಕೊಳಕ್ಕಾಗಿಲ್ಲ ಇದುವರೆಗೂ.
ಸೊ ಮುಂದೆನೂ ಹಿಂಗೆ ಆ ಚಾನ್ಸ್ ನನಗೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಏನಾದ್ರು ಅನ್ಕೊಳ್ಳಿ, ಏನಾದ್ರು ಆಗ್ಲಿ, ಏನ್ ಕೆಲಸ ಇದೆ ಆ ಚಾನ್ಸ್ ನನಗೆ ಕೊಡಪ್ಪ ಅಂತ ನಾವು ಪುನಃ ಕೇಳ್ಕೊಳ್ತೀನಿ ಅಷ್ಟೇನೆ. ಸೊ ಇಲ್ಲಿಗೆ ಮುಗೀತು ಪೂಜೆಯ ಒಂದಿದು. ಇನ್ನು ಮನೆಗೆ ಹೋಗಿ ಧೂಪ ಹಾಕೋದೇ ಇರೋದು. ಸಂಜೆಯ ಕೆಲಸ ಇದೆ. ಪಾಪ ಅಮ್ಮ ಒಬ್ರೆ ಏನ್ ಮಾಡ್ತಾರೆ, ಪ್ರಗತಿನ ಬಿಟ್ಟು ಬಂದಿದ್ದೀನಿ ಸಣ್ಣ ಪುಟ್ಟ ಹೆಲ್ಪ್ ಮಾಡಂತ. ಇವಾಗ ಸರಿ ಅಕ್ಕನೂ ಬರಕ್ಕಾಗಿಲ್ಲ, ಗೊತ್ತಿದೆ ಅಲ್ಲ, ಸ್ವಲ್ಪ ದಿನ ತುಂಬಿದೆ. ಇಲ್ಲೆಲ್ಲ ಬಂದು ಓಡಾಡೋದು ಅದು ಇದು ಮಾಡೋದು, ಮತ್ತೇನಾದ್ರು ಅದು ಬೇಡ, ನೀ ಆರಾಮಾಗಿರು ಈ ಸರಿ. ಪ್ರತಿ ಸಲ ಅಕ್ಕ ಮನೆ ಹತ್ರ ನೋಡ್ಕೊಳ್ತಾ ಇದ್ರು, ನಾನು ಇಲ್ಲಿ ಬರ್ತಾ ಇದ್ದೆ. ಈ ಸರಿ ಅವ್ರ ಮಿಸ್ಸು, ನಮ್ದೇ ಎಲ್ಲ. ಬಿಡಕ್ಕಂತೂ ಆಗೋದಿಲ್ಲ. ಟೈಮ್ ಎಲ್ಲ ಚೆನ್ನಾಗೇ ಇತ್ತು, ಏನು ಅಷ್ಟಿರ್ಲಿಲ್ಲ. ಭಾನುವಾರ ಬಂದಿದ್ರಿಂದ ಬರ್ಲೇಬೇಕಂತ ಹೇಳಿ ಬಂದು ಮಾಡಿದ್ದು. ಇನ್ನ ಮನೆಗೆ ಹೋದ್ರೆ ಆಯ್ತು. ಬಟ್ಟೆ ಏನಾಗುತ್ತೆ? ಪ್ರತಿ ವರ್ಷ ಎಷ್ಟು ಬೇಗ ಹೋಗ್ಬೇಕು, ಬೇಗ ಬಂದ್ಬಿಡ್ಬೇಕಂತ ಏನೇನೋ ಪ್ಲಾನ್ ಮಾಡ್ಕೊಳ್ತೀವಿ. 8 ಗಂಟೆಗೆ ಮನೆ ಬಿಡ್ತೀವಿ, ಕರೆಕ್ಟಾಗಿ 2 ರಿಂದ 3 ಗಂಟೆಗೆ ವಾಪಸ್ ಬೆಂಗಳೂರಿಗೆ ಹೋಗಿರ್ತೀವಿ. ಇವಾಗ ಅಮ್ಮ ದೋಸೆ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಹೊಟ್ಟೆ ಹಸಿಯುತ್ತೆ, ಅಲ್ಲಿ ಹೋಗಿ ಮತ್ತೆ ಎಲ್ಲ ಹೋಟೆಲ್ಗೆಲ್ಲ ಹೋಗ್ಬೇಡಿ, ನಾನೇ ದೋಸೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೋಸೆ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಕೈಕಾಲು ತೊಳ್ಕೊಂಡು ದೋಸೆ ತಿಂದ್ಬಿಟ್ಟು ಅಲ್ಲಿ ಬರ್ತಾ ಹಳ್ಳಿಗಳ ಸೈಡ್ ಬೋಂಡ ಎಲ್ಲ ಹಾಕ್ತಾರೆ ಬಿಸಿ ಬಿಸಿ. ಅದು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ, ಮಿಸ್ ಮಾಡ್ದಲ್ಲೇ ತೊಗೊಂಡು ತಿಂತಾರೆ. ಅಮ್ಮನೂ ಬಜ್ಜಿ ಎಲ್ಲ ಮಾಡ್ತಾ ಇದ್ರು. ಸುಮ್ಮನೆ ಯಾಕೆ ಅಂತ ಅಂದ್ರೆ ಹಂಗೂ ಕೇಳಿಲ್ಲ, ಅಲ್ಲಿ ರವೆ ಉಂಡೆ ಬಜ್ಜಿ ಎಲ್ಲ ತಗೊಂಡು ತಿಂತಾರೆ. ಅದೇನೋ ಅವ್ರಿಗೆ ಹಂಗೆ ಇಷ್ಟ. ಇನ್ನು ನಮ್ಮ ಅಪ್ಪ ಇದ್ದಿದ್ರೆ ನಮ್ಮ ಅಮ್ಮನ ಹೆಂಗ್ ಆಡ್ಕೊಳ್ತಾ ಇದ್ರು ಗೊತ್ತಾ, ಕುಳ್ಳಿ ಅಂತ. ನೋಡಿ ನಮ್ಮಮ್ಮ ಹಾಕೊಂಡು ನಿಂತ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಇನ್ನ ಅಮ್ಮ ಎಲ್ಲ ಅಡುಗೆಗೆ ನಾನು ಬರೋಷ್ಟರೊಳಗೆ ಎಲ್ಲ ಮುಗಿಸ್ಬಿಟ್ಟಿದ್ರು. ಅನ್ನ ಸಾರು, ಮುದ್ದೆ, ಪಲ್ಯ, ಎಡೆ ಊಟಕ್ಕೆ ಏನೇನು ಬೇಕೋ ಸಿಂಪಲ್ ಆಗಿ ಮಾಡಿದ್ವಿ. ಈ ಸರಿ ಅಕ್ಕ ಬರಲ್ಲ ಅಂತ ಹೇಳಿದ್ರಲ್ಲ, ಇನ್ನು ನಾವೇನೇ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡೋಣ, ಮುಂದಿನ ವರ್ಷದಿಂದ ನೋಡೋಣ ಅಂತ ಹೇಳಿ ಸಿಂಪಲ್ ಅಡುಗೆಗಳನ್ನೇ ಮಾಡಿದ್ರು. ನೆಕ್ಸ್ಟ್ ಇನ್ನು ಗೊತ್ತಲ್ಲ, ಪಾಪು ಹೋದ್ರೆ ಮತ್ತು ಅವಾಗ ಒಂದು ಪೂಜೆ ಎಲ್ಲ ಇರುತ್ತೆ. ಅವಾಗ ಮತ್ತೆ ಎಲ್ಲ ಮಾಡ್ಬೇಕಂತ ಹೇಳಿ ಎಷ್ಟು ಬೇಕೋ ಅಷ್ಟಷ್ಟೇ ಮಾಡಿದ್ರು. ಆಮೇಲೆ ಸಡನ್ನಾಗಿ ಫೋನ್ ಮಾಡಿ, ಇಲ್ಲ ನಾನು ಬಂದು ಧೂಪ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ, ಪರವಾಗಿಲ್ಲ ನಿಧಾನಕ್ಕೆ ಬರ್ತೀವಿ ಅಂತ ಹೇಳಿ ಅಕ್ಕ ಹೊರಟು ಬಂದೇ ಬಿಟ್ರು. ಸರಿ ಆಯ್ತು, ಅವ್ರ ಖುಷಿ, ಬಸ್ರಿ ಅಲ್ವಾ, ಇವಾಗೆಲ್ಲ ಅದನ್ನೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ನಾವೇನು ಯೋಚನೆ ಮಾಡಿದ್ವಿ ಅಂದರೆ, ಡಾಕ್ಟರ್ಸ್ ಏನು ಹೇಳಿದ್ರು, ಯಾವಾಗ ಬೇಕಾದರೂ ಪೇಯ್ನ್ ಬರ್ಬೋದು, ಸುಮ್ಮನೆ ನೀವು ಆ ಥರ ಬಂದಾಗ 1 hour ಮೇಲೆ ಪೇಯ್ನ್ ಇದ್ದರೆ ನೀವು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಡ್ಬೇಕು ಅಂತ ಹೇಳಿ ಕಳಿಸಿದ್ದಾರೆ ಲಾಸ್ಟ್ ಚೆಕಪ್ಪಲ್ಲಿ. ಸುಮ್ಮನೆ ಅಷ್ಟು ದೂರ ಇಲ್ಲಿವರೆಗೂ ಬಂದು ಮಧ್ಯದಲ್ಲಿ ಏನಾದರೂ ಆ ಟೆನ್ಷನ್ ನಮಗಿತ್ತು. ಬಟ್ ಅವ್ರಿಗೂ ಆಸೆ ಇರುತ್ತಲ್ಲ ಅಪ್ಪಂಗೆ, ವರ್ಷಕ್ಕೊಂದ್ಸರಿ ನಾವು ಏನೋ ಒಂದು ಮಾಡ್ತೀವಿ ಅಂದಾಗ ಸರಿ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಪಾಪ ಹೊರಟು ಬಂದರು. ಅಷ್ಟರೊಳಗೆ ನಾನು ಅವ್ರು ಬರೋಷ್ಟರೊಳಗೆ ಇನ್ನು ರಿಟರ್ನ್ ಹೋಗಬೇಕಿತ್ತು. ಸೇಫಾಗಿ ಬಂದು ಸೇಫಾಗಿ ಹೋದರೆ ಸಾಕು ಅಂತ ಎಲ್ಲ ರೆಡಿ ಮಾಡಿಬಿಟ್ಟು ಆದಷ್ಟು 6:30-7 ಗಂಟೆಗೆಲ್ಲ ಧೂಪ ಹಾಕ್ಬಿಡೋಣ ಅಂತ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಅಕ್ಕನ ಫ್ಯಾಮಿಲಿ ಎಲ್ಲರೂ ಬಂದರು. ಏನೋ ಒಂಥರ ಖುಷಿ ಅಲ್ವಾ, ಯಾರೋ ಒಬ್ರು ಮಿಸ್ ಆಗಿದ್ರು ಫ್ಯಾಮಿಲಿಲಿ ಅಂತಂದರೆ ಏನೋ ಒಬ್ರನ್ನ ಬಿಟ್ಟು ಮಾಡ್ದಂಗೆ ಆಯ್ತಲ್ಲ, ಒಬ್ರು ಮಿಸ್ ಆಗ್ಬಿಟ್ರಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಈಗ ಹೆಂಗೋ ಕಂಪ್ಲೀಟ್ ಆಯಿತು, ಪೂಜೆನೂ ಶುರು ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಕೊಳ್ತಾ ಇದ್ವಿ. ಒಂದು ನನ್ನ ಅಪ್ಪಂಗೆ, ಇನ್ನೊಂದು ಅವ್ರ ಅಪ್ಪಂಗೆ, ಇಬ್ಬರೇ ಇರೋದು. ಇವರೆಲ್ಲ ಇದ್ದಾರೇನೋ ಗೊತ್ತಿಲ್ಲ ನಮ್ಗೆ ಅವ್ರ ಬಗ್ಗೆ ಅಷ್ಟು. ಸೊ ಇವರಿಬ್ರಿಗೆ ನಾವು ಮಾಡ್ಕೊಳ್ತೀವಿ. ಹಾಗೆ ಇನ್ನೊಂದೇನಂತಂದರೆ, ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಇನ್ನೊಂದು ಮತ್ತೊಂದು ಗಾದೆ ವಚನ ಏನೇ ತೊಗೊಂಡು ಯಾರೇ ನನ್ನ ಮುಂದೆ ಬಂದು ನಿಂತ್ರು ನಾನು ಬದುಕಿರೋ ತನಕ ನನ್ನ ಕೈಲಿ ಏನು ಸಾಧ್ಯನೋ ಆ ಪೂಜೆನ ಯಾರು ನಿಲ್ಸೋಕ್ಕೂ ಆಗಲ್ಲ, ಯಾರು ಬಂದು ತಡಿಯೋಕ್ಕೂ ಆಗಲ್ಲ. ಅದು ಎಲ್ಲರಿಗೂ ಗೊತ್ತಿದೆ. ಆದರೂ ಸಣ್ಣ ಪುಟ್ಟದಾಗಿ ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದಕ್ಕೆ ನಾನು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ನನ್ನ ಕೈಯಲ್ಲಿ ನಾನು ಏನು ಮಾಡಬೇಕು, ನನ್ನ ಅಪ್ಪಂಗೆ ಅಮ್ಮಂಗೆ ಹೆಣ್ಣು ಗಂಡು ಅನ್ನೋ ಭಾವನೆನ ನಾನು ಇವತ್ತು ಇಟ್ಕೊಂಡಿಲ್ಲ. ಯಾಕೆಂದರೆ ನಾನು ಸೆಕೆಂಡ್ ಬೇಬಿ ಹೆಣ್ಮಗು. ಸೊ ಹಾಗಾಗಿ ನಾನು ಗಂಡ್ಮಗು ಥರನೇ ನನ್ನ ಅಪ್ಪ ನನ್ನನ್ನು ಬೆಳೆಸಿದ್ದು. ಒಂಥರ ಎನಿ ಟೈಮ್ ಗಂಡ್ಮಗು ಥರ ಟ್ರೀಟ್ ಮಾಡ್ತಾ ಇದ್ರು ನನಗೆ. ಯಾವಾಗ್ಲೂ ಒಂಥರ ನಾನು ಹಂಗೆ ಇದ್ದಿದ್ದು. ಇವಾಗೇನು ನೋಡ್ತಾ ಇದ್ದೀರೋ ಅದಲ್ಲ, ನಾನು ತುಂಬ ಗಂಡು ಹುಡ್ಗನ ಥರನೇ ಇದ್ದಿದ್ದು. ಹಾಗಾಗಿ ನನ್ಗೆ ಅಪ್ಪಂಗೆ ನಾನೇ ಗಂಡ್ಮಗು ಅಂತ ಅನ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ಮಧ್ಯೆ ಅನ್ಕೊತಾ ಇರ್ತಾರಲ್ಲ ಅವರೆಲ್ಲ ಸೈಡಲ್ಲಿ ಹಾಗೆ ಇರಲಿ, ಅದನ್ನು ನನಗೇನು ಬೇಜಾರಿಲ್ಲ ಅನ್ಕೊಳ್ಳಿ. ನೀವ್ಯಾಕೆ ಅಲ್ಲಿ ಹೋಗಲಿಲ್ಲ, ಅಲ್ಲಿ ಮಾಡಲಿಲ್ಲ, ನೀವ್ಯಾಕೆ ಇಲ್ಲೇ ಮಾಡ್ತೀರಾ, ಇದ್ರ ಬಗ್ಗೆ ಎಲ್ಲ ನಾನು ಕ್ಲಾರಿಟಿ ಕೊಡೋಕ್ಕಾಗಲ್ಲ. ವಿಡಿಯೋ ಮಾಡೋ ಆಪ್ಷನ್ ಇರೋ ಕಡೆ ವಿಡಿಯೋ ಮಾಡ್ತೀವಿ. ನಮ್ಮನ್ನು ಮಾಡಬೇಡ ಅನ್ನೋರನ್ನ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಅದು ಎಲ್ಲರಿಗೂ ಗೊತ್ತು. ಸುಮ್ಮನೆ ಹಾಗೆ ಕಮೆಂಟಲ್ಲಿ ಒಂದೊಂದು ಹಾಕ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಉತ್ತರ ಕೊಡೋಕ್ಕೂ ನನ್ನ ಕೈಲಾಗಲ್ಲ. ನಾನು ಕೊಟ್ಟಿದ್ರು ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂದರೆ ಪದೇ ಏನಂತ ಉತ್ತರ ಕೊಡಲಿ ಅಲ್ವಾ. ಇನ್ನು ಎಲ್ಲ ರೆಡಿ ಮಾಡಿಕೊಂಡು
ಸಿಂಪಲ್ಲಾಗಿ ಫಸ್ಟ್ನೇ ವರ್ಷ ಇನ್ನೂ ಸಿಂಪಲ್ಲಾಗಿ ಮಾಡಿದ್ವಿ. ಏನಾಯಿತು ಅಂದರೆ ಫಸ್ಟ್ನೇ ವರ್ಷ ಮಾಡಬೇಕಂತ ಅಂದ್ಕೊಂಡ್ವಿ, ಎಲ್ಲರೂ ಊರಿಗೆ ಹೋದ್ವಿ. ಊರಿಗೆ ಹೋಗಿ ಮನೆಗೆ ಬರೋಷ್ಟ್ರಲ್ಲಿ 3 ಗಂಟೆಗೆ ಬಂದು ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಹೆಂಗಾಯಿತು ಅಂತ ಅಂದರೆ 6 ಗಂಟೆ 7 ಗಂಟೆಗೆಲ್ಲ ಏನು ಮಾಡೋಕ್ಕಾಗುತ್ತೆ. 3 ಗಂಟೆಯಿಂದ 3 ಅವರಲ್ಲಿ ನಾನು ಅಕ್ಕ ಅಮ್ಮ ಎಲ್ಲ ಎಷ್ಟು ಬೇಗ ಮಾಡಿದ್ರು ಅಡುಗೆ ಆಗಲಿಲ್ಲ. ಆ ವರ್ಷದಿಂದ ಡಿಸೈಡ್ ಮಾಡ್ಕೊಂಡ್ವಿ, ಇಲ್ಲ ನಾನು ಹೋಗ್ತೀನಿ ಊರಿಗೆ, ನೀವು ಮನೆ ಹತ್ರ ಅಡುಗೆ ಏನಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಯಾರಾದರೂ ಹೋಗಬೇಕು, ಇಲ್ಲಾಂದರೆ ನಾವು ಆ ಥರ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರು ಊರಿಗೆ ಹೋಗ್ತೀವಿ. ಅಕ್ಕನೂ ಅಮ್ಮನೂ ಸಂಜೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ರು. ಸಂಜೆ ಬಂದ ತಕ್ಷಣ ಎಲ್ಲರೂ ಸೇರಿಕೊಂಡು ಎಡೆ ಹಾಕೋದು ಮತ್ತು ಧೂಪ ಹಾಕೋದು 6 ಗಂಟೆ 7 ಗಂಟೆಲಿ ಮಾಡ್ಕೊಂಡ್ಬಿಡ್ತಿದ್ವಿ. ಹಂಗೆ ಇನ್ಸ್ಟಾಗ್ರಾಮ್ ತೆಗಿತಾ ಇದ್ದೆ, ನಾನು ನಮ್ಮ ಅಪ್ಪನ ಫೋಟೋ ಅದಕ್ಕೆ ಶೇರ್ ಮಾಡಲ್ಲ. ಹಂಗೆ ಕೇಳಿಸ್ಕೊಂಬಾರ್ದು, ಹಂಗೆ ಕೇಳಿಸಿದ್ರೆ ಗೊತ್ತಾಗಲ್ಲ. ಮೂಮೆಂಟ್ಸ್ ನೋಡು, ಹಂಗೆ ಅದು ಒದಿಯುತ್ತೆ. ಊಟ ಮಾಡಿದಾಗ ಜಾಸ್ತಿ ಇರ್ಬೋದಲ್ಲ. ಯಾವ್ದಾನ ಒಂದ್ ತಿನ್ಬೇಕಾದ್ರೆ ಗ್ಯಾರಂಟಿ ಪಕ್ಕ ಮೂಮೆಂಟಾ ಹುಳಿ ಅದ ಅದಕ್ಕ ದಾಳಿಂಬ್ರೆ ಅದೇ ಹುಳಿ ಟೇಸ್ಟ್ ಇರುತ್ತಲ್ಲ. ಅದಿತ್ತು ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಒಂದ್ 3 ಸರಿ ಮೂಮೆಂಟ್ ಆಗುತ್ತೆ. ಪ್ರಗತಿ ಗೊತ್ತಾಯ್ತಾ? ಇವಾಗ ಗೊತ್ತಾಯಿಲ್ಲ. ಬರ್ತಾ ಇಲ್ವಾ? ನಾನು ಅಕ್ಕ ಅಂತ ಜೋರಾಗಿ ಹೇಳೋ, ಕೇಳಿಸ್ಕೊಳ್ಳುತ್ತೆ. ಹಾ, ಅದಕ್ಕೆಲ್ಲ ಕೇಳಿಸುತ್ತೆ. ಆಗುತ್ತೆ, ನೀನ್ ಜೋರಾಗಿ ಹೇಳ್ತಾ ಇದ್ರೆ ಮಾತಾಡ್ತಾ ಇದ್ರೆ ಅರ್ಥ ಆಗತ್ತೆ. ಹಲೋ ಪಾಪು, ಒಂಚೂರು ಮೂಮೆಂಟ್ ಮಾಡು. ಒಂಚೂರು ಮೂಮೆಂಟ್ ಮಾಡ. ನಾನು ಅಕ್ಕ ಅಂತ ಇಂಟ್ರೊಡ್ಯೂಸ್ ಮಾಡು ಅಂದೆ. ನಾನು ಪ್ರಗತಿ ಅಕ್ಕ. ನನ್ನ ಹೆಸರು ಪ್ರಗತಿ, ಪಲೀಲಿ ಅಂತ ಕರಿ. ಅನೀಶ್ ಸಿಕ್ಕಿದೆ ಹೆಸರು. ಅನೀಶ್ ಹೊಟ್ಟೆಲಿದ್ದಾಗ ಇವಳು ಚಿಕ್ಕವಳಲ್ವಾ, ಪಕ್ಕದಲ್ಲಿ ಮನ್ಗಿಸ್ಕೊಂಡು ಯಾವಾಗ್ಲೂ ನಿನ್ ಪಕ್ಕ ಮನಿಕೊಂಡು ನಾನು ಪಪ್ಪ ಹಿಂಗಂದ್ರೆ ದೊಡ್ಡಮ್ಮ ಫಸ್ಟ್ ಆಗ್ತದ ನಾಚಿ ಬಿಡು. ಪ್ರಗತಿ ಯಾಕೆ ನೀನು ಅದನ್ನ ಇಟ್ಕೊಂಡ್ಬಿಟ್ಟು ಯಾವಾಗ್ಲೂ ಪಪ್ಪ ಅಂತೀಯಲ್ಲ ನನ್ಗೆ. ಫಸ್ಟ್ ಆಗ್ತದ ನಾಚಿ ಬಿಡು. ಅನೀಶ್ ಗೊತ್ತಾಯ್ತಾ ಮೂಮೆಂಟ್ಸ್ ಎಲ್ಲ? ಅವ್ನು ಕೇಳಲ್ಲ. ನಾನ್ ಬಂದ್ ಮುಟ್ಟ ತಕ್ಷಣ ನಿಂತಿದೆ. ಇವಾಗಲೇ ಸೇಫ್ ಸೈಡ್ ಅಲ್ಲ ಅವಳೆ. ಪುಟ್ಟ ಪಾಪು ಯಾವ ತರ ಎಂದಿದ್ದೀನಿ ಹೇಳಿ ನೋಡೋಣ. ಇದು ಒಂದು ಈಗ 3 ಭಾಗ ಮಾಡ್ಬಿಟ್ಟು 3 ಕಡೆನ ಎಂದ್ಬಿಟ್ಟು ಆಮೇಲೆ ಏನೇ ಆಗಲಿ ದೇವರು ಅಷ್ಟು ಟ್ಯಾಲೆಂಟ್ ಇದ್ದಿದ್ದು ನಮ್ಮ ಅಪ್ಪನ ಇಷ್ಟು ಬೇಗ ಕರ್ಕೊಬಾರ್ದಾಗಿತ್ತು ಅನ್ನೋದು ಒಂದೇ ಒಂದು ಕೊರಗು ಬಿಟ್ಟರೆ ಇನ್ನೇನೂ ಇಲ್ಲ. ನಮ್ಮಪ್ಪ ತುಂಬ ಟ್ಯಾಲೆಂಟ್ ಪರ್ಸನ್ನು. ಅವ್ರಿಗೆ ಗೊತ್ತಿಲ್ದಲ್ಲೇ ಇರೋ ವಿದ್ಯೆ ಇಲ್ಲ, ಗೊತ್ತಿಲ್ದಲ್ಲೇ ಇರೋ ಕೆಲಸ ಇಲ್ಲ. ಆ ಕೆಲಸಗಳ ಪರ್ಫೆಕ್ಷನ್ನ ನೀವು ನೋಡಿದ್ರೆ ಯಾರೂ ನಂಬಲ್ಲ. ಕೆಲಸ ಗೊತ್ತಿಲ್ದಲ್ಲೇ ಇರೋ ವ್ಯಕ್ತಿ ಇಷ್ಟು ಪರ್ಫೆಕ್ಟಾಗಿ ಈ ಥರ ಕೆಲಸ ಎಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ. ನಮ್ಮನೆ ಸುತ್ತ ಇರೋ ಕಾಂಪೌಂಡಿಗೆ ಪಾಯ ಹಾಕಿದ್ದು ಅವರೇ. ಮತ್ತು ಒಂದು ಏನೋ ಒಂದು ಏನೇ ಆಗಲಿ ಎಷ್ಟು ಪರ್ಫೆಕ್ಷನ್ ಅಂತಂದರೆ ನಾನು ಹೇಳಿದ್ರು ಯಾರೂ ನಂಬಲ್ಲ. ನಮ್ಮಪ್ಪ ಅಷ್ಟು ಪರ್ಫೆಕ್ಷನು, ಅಷ್ಟು ಕೆಲಸ ಮಾಡ್ತಾಯಿದ್ರು. ಬಟ್ ಅಷ್ಟೇ ಆರೋಗ್ಯವಾಗಿದ್ದಿದ್ದ ವ್ಯಕ್ತಿ ನಾನ್ ವೆಜ್ ತಿಂತಾ ಇರಲಿಲ್ಲ. ಹೇಳಿದ್ದೆ ನಾನು ಸುಮಾರು ಸರಿ. ಸೊ ಅಂಥವ್ರನ್ನ ಕಳ್ಕೊಂಬಿಟ್ವಲ್ಲ ಅಂತ ಒಂದು ಸಣ್ಣ ಕೊರಗಿದೆ. ಬಟ್ ಅವ್ರು ಎಲ್ಲೂ ಹೋಗಿರಲ್ಲ, ನನ್ನ ಜೊತೆನೇ ಇರ್ತಾರೆ, ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ. ಅವ್ರ ಮಾತುಗಳು, ಅವ್ರ ನಗು, ಅವರು ಧ್ವನಿ, ಇದೆಲ್ಲ ನನಗೆ ಯಾವುದೋ ಮರೆಯೋಕ್ಕಾಗಲ್ಲ. ಅಷ್ಟು ಕಿವಿಲಿ ನಾನಿವತ್ತು ಗಾಡಿ ಓಡಿಸ್ತಾ ಇದ್ದೀನಿ, ಅವ್ರು ನನಗೆ ಹೇಳ್ಕೊಟ್ಟಿದ್ರು. ನಾನು ಬೈಕ್ ಓಡಿಸ್ತೀನಿ ಅಂತಂದರೆ ಅವ್ರು ನನಗೆ ಕಲಿಸಿದ ವಿದ್ಯೆ. ಆಮೇಲೆ ಇನ್ನೂ ಸುಮಾರು ನಾನು ಏನೇನು ಮಾಡ್ತೀನಿ ಅದೆಲ್ಲ ಅವರಿಂದನೇ ನಾನು ಕಲ್ತಿದ್ದು. ಸೊ ಹಾಗಾಗಿ ನನಗೆ ತುಂಬ ಧೈರ್ಯ, ಖುಷಿ ಎಲ್ಲ ಇದೆ. ಇನ್ನು ಎಷ್ಟು ಹೇಳಿದ್ರು ಕಡಿಮೆನೆ ಆಯಿತು. ಫೈನಲಿ ಮನೆಯವರೆಲ್ಲರೂ ಒಂದ್ಸರಿ ಪೂಜೆ ಮಾಡಿ ಭಕ್ತಿಯಿಂದ ಕೈ ಮುಗಿದ್ಬಿಟ್ಟು ಎಲ್ಲಿದ್ರೂ ತೃಪ್ತಿ ಆಗಿರಿ ಅಂತ. ಅವ್ರು ಬಂದು ಊಟ ಮಾಡ್ತಾರೆ ಅಂತ ಅಲ್ಲ, ನಾವಿಲ್ಲಿ ಮಾಡೋದ್ರಿಂದ ಅಕಸ್ಮಾತ್ ಅವ್ರು ಇನ್ನೊಂದು ಜನ್ಮನೇ ಇದ್ರೂ ಅಕಸ್ಮಾತಾಗಿ ಅವ್ರಿಗೇನಾದ್ರೂ ಊಟ ಇಲ್ಲ ಅಥವಾ ಏನೋ ಒಂದು ಕೊರತೆ ಇದ್ದಾಗ ನಾವು ಈ ಕೆಲಸ ಮಾಡಿದ್ರೆ ಅವ್ರಿಗೆ ಆ ಕೊರತೆಯನ್ನು ನೀಗಿಸ್ತಾರಂತೆ, ಇನ್ನೊಂದು ಜನ್ಮಾಗಿ ಹುಟ್ಟಿ ಬಂದಿದ್ರು. ಸೊ ಹಾಗಾಗಿ ಯಾರಿಗಾದ್ರೂ ಇವಾಗ ಸಡನ್ನಾಗಿ ತುಂಬ ಹೊಟ್ಟೆ ಹಸಿತಾ ಇರ್ತಾರೆ, ಯಾರೋ ಬಂದು ಸಡನ್ಲಿ ಊಟ ಕೊಟ್ಬಿಡ್ತಾರೆ. ಅದು ನಮ್ಮ ಹಿಂದಿನ ಜನ್ಮದಲ್ಲಿ ನಮ್ಮ ಮಕ್ಕಳು ಅಥವಾ ನಮ್ಮ ಇವರು ಏನು ಈ ಕಾರ್ಯ ಮಾಡ್ತಿರ್ತಾರಲ್ಲ ಅವರಿಂದ ನಮಗೆ
ಸಿಗುತ್ತೆ ಅಂತ ಅನ್ಕೋಬೇಕು ಅಂತ. ಹಾಗಾಗಿ ನಮ್ಮ ಅಪ್ಪಂಗೆ ಯಾವತ್ತೂ ಉಪವಾಸ ಇರಬಾರ್ದು ಆ ಥರ ಏನೇ ಆಗಿರಲಿ, ಅಕಸ್ಮಾತ್ ಒಂದು ಜನ್ಮ ಎತ್ತಿ ಬಂದಿದ್ರು ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ಎಲ್ಲರೂ ಮಾಡಬೇಕು. ಮಾಡಿ ಇದು ತುಂಬ ಒಳ್ಳೆಯದು. ಯಾವ ದೇವರು ಅದು ಎಲ್ಲದಕ್ಕಿಂತ ಎತ್ತಿರೋರೇ ದೇವರು. ಅದು ಮಿಸ್ ಮಾಡ್ದಲೆ ಇದೊಂದು ಪೂಜೆನ ಖಂಡಿತ ಮಾಡ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಅಲ್ಲಿಂದ ಅಮ್ಮ ಊಟ ಮಾಡಿ, ನಂಗೆ ಬಾಳೆಲೆ ಊಟ ಅಂದರೆ ತುಂಬ ಇಷ್ಟ. ಬಾಳೆಲೆ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಮನೆಗೆ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.